ರಣ ರಣ ಬಳ್ಳಾರಿ ಈಗ ಕೊತ ಕೊತ ಬಳ್ಳಾರಿಯಾಗಿದೆ. ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಗಲಾಟೆ ಇತ್ತಲ್ಲ, ನಾನಾ ಸ್ವರೂಪವನ್ನ ಪಡೆದುಕೊಂಡಿದೆ. ಗುಂಡೇಟು ರಾಜಕೀಯ ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಅನ್ನೋ ರೀತಿಯಲ್ಲಾಗಿದೆ. ಅಸಲಿಗೆ ಗಲಭೆಯಲ್ಲಿ ಟಾರ್ಗೆಟ್ ಆಗಿದ್ದು ಗಣಿದಣಿಯ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಕಿಡಿಕಾರಿದ್ದಾರೆ. ರಾಜಶೇಖರ್ ಬಲಿ ಪಡೆದ ಆ ಬಂದೂಕು ಯಾರದ್ದು ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ಗಲಾಟೆಯಲ್ಲಿ ಅಕ್ರಮ ಬಂದೂಕು ಎಂಟ್ರಿ ಆಗಿತ್ತ? ಸೀಸ್ ಆಗಿರುವ 11 ಗನ್ಗಳಿಂದಲೂ ಕೂಡ ಆ ಬುಲೆಟ್ ಹಾರಿ ರಾಜಶೇಖರ್ ದೇಹವನ್ನ ಹೊಕ್ಕಿಲ್ಲ ಅನ್ನೋದು ಈಗ ಪೊಲೀಸರೇ ಖಚಿತಪಡಿಸಿದ್ದಾರೆ. ಹಾಗಾದ್ರೆ ಬೇರೆ ಯಾವ ಬಂದೂಕಿನಿಂದ ಹಾರಿದ ಗುಂಡು ರಾಜಶೇಖರ್ ಎದೆಯನ್ನ ಸೀಳಿ ಆತನನ್ನ ಅಲ್ಲಿ ಬಲಿ ಪಡಿತು ಅನ್ನೋದು ಈಗಿರುವಂತ ಪ್ರಶ್ನೆ. ನಾನಾ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ನಾರಾ ಭರತ್ ರೆಡ್ಡಿ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ಗಲಭೆಯನ್ನ ಅವರೇ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಚರ್ಚೆ ವಿಚಾರ. ಸದ್ಯ ನಾರಾ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ ಇದು ಕೀಳು ಮಟ್ಟದ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ ಪೊಲೀಸರ ತನಿಖೆ ನಡೀತಾ ಇದೆ. ರಾಜಶೇಖರ್ನನ್ನ ಬಲಿ ಪಡೆದಂತ ಆ ಗುಂಡು ಯಾವ ಗನ್ನಿಂದ ಹಾರಿರುವಂತ ಗುಂಡು ಬುಲೆಟ್ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಲ್ಲಿದ್ದಂತ ಗನ್ ಮ್ಯಾನ್ ಅವರು ಬಳಸಿದಂತ ಗನ್ ಅದೆಲ್ಲವನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪ ನಿರಂತರವಾಗಿ ನಡೀತಾ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ. ಸದ್ಯಕ್ಕೆ ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾಗಿದೆ ಏನಾಗಿದೆ, ಫ್ಯಾಕ್ಚುಲಿ ಏನಾಗಿದೆ, ಯಾರ ಬಂದೂಕಿನ ಗುಂಡಿಗೆ ರಾಜಶೇಖರ ಎದೆ ಕೊಟ್ಟ ಅನ್ನೋದನ್ನ ಪೊಲೀಸರ ತನಿಖೆ ನಂತರವೇ ಬಯಲಿಗೆಳಿಬೇಕಾಗಿದೆ. ಸದ್ಯಕ್ಕೆ ಮೊನ್ನೆ ಆದಂತ ಘಟನೆ ಬಹುಶಃ ಬಳ್ಳಾರಿಯೇ ಬೆಚ್ಚಿ ಬಿದ್ದಿತ್ತು. ಜನಾರ್ದನ್ ರೆಡ್ಡಿ ಮಾಜಿ ಮಂತ್ರಿ ಹಾಲಿ ಶಾಸಕ ಅವರ ಮನೆ ಮುಂದೆ ರಣರಂಗವೇ ಆಗೋಯ್ತು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಸುಮಾರು 5-10 ಸಾವಿರ ಜನ ಒಟ್ಟಿಗೆ ಸೇರಿ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಸಿಕ್ಕ ವಸ್ತುಗಳನ್ನ ತೂರಾಟ ಮಾಡಿದ್ರು, ಫೈರಿಂಗ್ ಆಗಿತ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಅಂಗರಕ್ಷಕರು ಫೈರ್ ಮಾಡಿದ್ರು ಅನ್ನುವಂತ ಆರೋಪ. ಕೆಲವು ದೃಶ್ಯಗಳಲ್ಲಿ ಗೊತ್ತಾಗುತ್ತೆ ಆ ಬಳ್ಳಾರಿಯ ಆ ರಣ ಕಣ ಹೆಂಗಾಗಿತ್ತು ಅಂತ ಹೇಳಿ, ರಣ ಬಳ್ಳಾರಿ ಅವತ್ ರಾತ್ರಿ ಹೇಗೆ ಹೊತ್ತಿ ಉರಿದಿತ್ತು ಅಂತ ಹೇಳಿ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಬಳ್ಳಾರಿಯಲ್ಲಿ ಇದೆ. ಇದರ ನಡುವೆ ಕೆಲವು ವಿಡಿಯೋಗಳನ್ನ, ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಈ ಘಟನೆಗೆ ನೈಜವಾಗಿ ಕಾರಣ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಇಲ್ಲಿ ಏನ್ ನಡೀತಾ ಇದೆ, ಪಾಲಿಟಿಕ್ಸ್ ಏನಾದ್ರೂ ಇದೆಯಾ, ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಬಳ್ಳಾರಿ ರಣ ಅಂತೇಳಿ ಈಗ ಕುದಿತಾ ಇದೆ. ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಇದೆಲ್ಲ ಹೈಡ್ರಾಮಾಗಳು ಈಗ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಪಾಲಿಟಿಕ್ಸ್. ಅಮಾಯಕೊಬ್ಬ ಬಲಿಯಾಗಿದ್ದಾನೆ, ಅವ್ರ ಮೇಲೆ ಇವ್ರ ಮೇಲೆ ಅವರು, ಆರೋಪ ಪ್ರತ್ಯಾರೋಪಗಳ ನಡುವೆ ಜನ ಹೆಂಗ್ ನೋಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ ಏನ್ ನಡೀತಾ ಇದೆ ಅಸಲಿಗೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ನೀವು ಚರ್ಚೆ ಮಾಡಬಹುದು. ಒಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಬಸವರಾಜ್ ಅವರೇ, ಈ ಬಳ್ಳಾರಿಯ ಈ ರಣರಂಗವನ್ನ ತಾವು ಗಮನಿಸ್ತಾ ಇದ್ರಿ ಅಂತ ಅನ್ಕೋತೀನಿ ನಾನು. ತಮ್ಗೇನ್ ಅನ್ಸುತ್ತೆ ಬಸವರಾಜ್ ಅವರೇ? ಸರ್ ಇಲ್ಲ, ನಿಮ್ಮನ್ನ ಸರ್ ನಾನು ಮೈಸೂರು ಬಂದಾಗೆಲ್ಲ ಸುಮಾರು ಸಾರಿ ಡೈರೆಕ್ಟ್ ಆಗಿ ಇದ್ ಮಾಡಿದೀನಿ ಸರ್. ಈಗ ಏನಾಗಿದೆ ಗೊತ್ತಾ ಸರ್, ಅವರು ಸರ್ ಅದು ಖಾಸಗಿ ಸೊತ್ತಿರ್ಬೋದು ಇಲ್ಲ ಬೇರೆ ಸೊತ್ತಿರ್ಬೋದು, ಅವರು ಬ್ಯಾನರ್ ಕಟ್ಟಕ್ ಹೋಗಿದ್ರು. ಬ್ಯಾನರ್ ಕಟ್ಟಕ್ಕೆ ಅವ್ರ ಬಿಡ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತು ಸರ್. ಇವ್ರು ಹೋಗಿ ಅವ್ರ ಮನೆ ಮುಂದ್ಗಡೆ ಚೇರ್ ಹಾಕ ಕುತ್ಕೊಂಡು ಅವ್ನ ಯಾವನ್ ಬಂದ್ ಏನ್ ಮಾಡ್ತಾನೆ ಕಟ್ರು ಅಂತ ಹೇಳ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಸರ್ ನಮ್ಮ ಸಮಾಜ? ಏನ್ ಗುಂಡರಾಜ್ಯನ ಸರ್ ಇದು? ಅವನೊಬ್ಬ MLA ಹೋಗ್ಬಿಟ್ಟು ಜನಾರ್ದನ ಮನೆಗೆ ಬೆಂಕಿ ಹಾಕ್ಬಿಟ್ಟು ಸುಟ್ಬಿಡ್ತಾ ಇದೆ, ನಾನು 5 ನಿಮಿಷ ಟೈಮ್ ಕೊಟ್ಟಿದ್ರಿ ಅಂತ ಹೇಳ್ತಾನಲ್ಲ, ಅಂತವ್ರನ್ನೆಲ್ಲ ಅದೇನೋ ಸಿದ್ದರಾಮಯ್ಯ ಹೇಳ್ತಾ ಇರೋದು, ದ್ವೇಷ ಭಾಷಣ ಮಾಡಿದವ್ರಿಗೆ ಒಂದು ಸಪರೇಟ್ ಆಗಿ ಕಾನೂನು ತಗೊಬಂದಿದೀವಿ ಅಂತ ಹೇಳಿದ್ರಲ್ಲ, ಇವಾಗ ಮನೆ ಸುಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅವನ್ನ? ಯಾಕೆ ಅರೆಸ್ಟ್ ಮಾಡಿಲ್ಲ ಸರ್ ಅವರು? ಇದು ಅಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಒಂದ್ ಕಾನೂನಿಗೆ ತಿದ್ದುಪಡಿ ತಂದ್ರಲ್ವಾ ಇವರು? ಬಸವರಾಜ್ ಅವರೇ, ಇವ್ರದ್ದು ರಾಜಕಾರಣ ಹಾಳು ಬಿದ್ದು ಹೋಗ್ಲಿ,
ಆದ್ರೆ ಅಮಾಯಕನೊಬ್ಬ ಅಲ್ಲಿ ಬಲಿಯಾದ್ನಲ್ಲ, ಆತನ ಜೀವಕ್ ಬೆಲೆ ಇಲ್ವಾ ಹಾಗಾದ್ರೆ? ಸರ್ ಈ ನನ್ ಇವ್ರು ಏನ್ ಮಾಡಿದಾರೆ ಗೊತ್ತಾ ಸರ್, ಇವ್ರ ಬೆಳೆ ಬೇಯಿಸ್ಕೊತಾರೆ, ಅವರು ಇವ್ರ ಬೆಳೆ ಬೇಯಿಸ್ಕೊತಾರೆ. ಮಧ್ಯದಲ್ಲಿ ಸಾಯ್ತಾ ಇರೋರೆ ಅಮಾಯಕರು ಸರ್ ಅಲ್ಲಿ. ಸರ್ ಇವ್ರ ಕಡೆಯಿಂದ 1000 ಜನ, ಅವ್ರ ಕಡೆಯಿಂದ 1000 ಜನ ಜನಗಳು ಬರ್ತಾರೆ ಅಂದ್ರೆ ಇವ್ರು ಯಾವ ತರ ಪ್ರೀ ಪ್ಲಾನ್ ಮಾಡಿದ್ದಾರೆ ಸರ್ ಅಲ್ಲಿ? ಪ್ರೀ ಪ್ಲಾನ್ ಮಾಡ್ಕೊಂಡೆ ಅಲ್ವಾ ಸರ್ ಬಂದಿರೋದವ್ರು? ರಾಜಕಾರಣ ಎಷ್ಟು ಹೊಲಸೆದ್ದು ಹೋಯ್ತು ನೋಡಿ ಸರ್. ವರ್ಷ ಹೋಗಿದೆ ಸರ್, ವರ್ಷದಲ್ಲೂ ವರ್ಷ ಹೋಗಿದೆ ಸರ್. ಇವತ್ತು ಏನಾಗಿದೆ ಗೊತ್ತಾ ಸರ್, ಮೇಲ್ಗಡೆ ಒಬ್ಬ ಕೂತಿರ್ತಾನೆ ನೋಡಿ, ಅವ್ರು ಕರೆಕ್ಟ್ ಆಗಿರ್ಬೇಕು. ಅವ್ರ 14 ಸೈಟ್ ಮೂಡ ಅವರೇ ಕರೆಕ್ಟ್ ಆಗಿ ನಡ್ಕಲಿಲ್ಲ ಅಂದ್ರೆ ಹೊರಗಡೆ ಬುದ್ಧಿ ಹೇಳಕ್ ಹೆಂಗ್ ಬರುತ್ತೆ ಸರ್ ಅವರು? ಕರೆಕ್ಟ್ 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 ಕರೆಕ್ಟ್. ನ್ಯಾಯ ಹೆಂಗ್ ಹೇಳ್ತಾರೆ ಸರ್ ಅವರು? ತಪ್ಪು ಅವರೇ ಮಾಡಿದಾರೆ ರೀ. ನಿಮ್ ತಪ್ಪನೆ ನೀವು ಮುಚ್ಕೊಂಡೆ, ನೀವೇ ತಪ್ಪು ಮಾಡಿದಾರೆ ನಮ್ಗೇನ್ ಹೇಳ್ತೀರಾ ಅಂತಾರೆ. ಇವತ್ತು ಒಂದು ಅಧಿಕಾರಿ ಇರ್ಬೋದು, ಅವ್ರ ಕೆಲಸ ಮಾಡೋ ಸಚಿವರು ಇರ್ಬೋದು, ಯಾರೇ ಇರ್ಬೋದು ಸರ್, ಕೇಳ್ತಾರೆ ಅದನ್ನ. ಸಾಮಾನ್ಯ ನಾವು ನಾಗರಿಕರಿಗೆ ನಮ್ಗೆ ಅನ್ಸುತ್ತೆ, ಅವ್ರಿಗೆ ಅನ್ಸಲ್ವಾ ಸರ್? ಅವ್ರಿಗೆ ಹೌದು ಹೌದು, ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ಅನ್ಸಲ್ವಾ ಸರ್? ಒಟ್ಟಲ್ಲಿ ಸರ್ ಭ್ರಷ್ಟಾಚಾರ ತುಂಬಿ ತುಳುಕ್ತೈತೆ ಸರ್ ಇಲ್ಲಿ. ಬೀದಿ ಬೀದಿಯಲ್ಲಿ ಗನ್ ಹಿಡಿದು ಫೈರ್ ಮಾಡ್ತಾರೆ ಖಾಸಗಿ ಅಂಗರಕ್ಷಕರು, ಯಾರೊಬ್ಬ ಮನೆ ಮೇಲೆ ಫೈರ್ ಮಾಡ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಸಿಕ್ಕ ವಸ್ತುಗಳಿಂದ ಹೊಡೆದಾಡ್ಕೊಳ್ತಾರೆ, ಖಾರದ ಪುಡಿ ಎರಗ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ಬಂದು ನಿಂತಿದೆ ಸರ್? ಎಲ್ಲಿಗೆ ಹೋಗಿದೆ ಸರ್? ಸರ್ ಇವತ್ತು ರಂಜಿತ್ ಸರ್ ನಾನು ಹೇಳೋದು, ನಿಮಗೆ ಒಂದು ಅಧಿಕಾರ ಇದೆ, ಮತ್ತೆ ಏನೋ ಒಂದು ದೊಡ್ಡ ಲೆವೆಲ್ ಅಲ್ಲಿ ಇದ್ರ, ನಾನೇನೋ ಒಬ್ಬ ಬಡವ, ನಾನೇನೋ ಮಾಡ್ದೆ ಅನ್ಬಿಟ್ಟು ನನ್ನ ಮನೆ ಮುಂದೆ ಬಂದ್ಬಿಟ್ಟು ನೀವು ಶೂಟ್ ಮಾಡ್ಬೋದಾ ಸರ್? ಏನ್ ಬಿಹಾರನ ಸರ್ ಇದು? ಉತ್ತರ ಪ್ರದೇಶನ ಹೆಂಗೆ ಸರ್? ಯಾವ್ದಾರ ಆಗ್ಲಿ ಸರ್, ಶೂಟ್ ಮಾಡಕ್ಕೆ ಅಧಿಕಾರ ಇದೆಯಾ ಸರ್? ಹೋಗ್ಲಿ, ಅವ್ರ ಮನೆ ಮುಂದ್ಗಡೆ ಚೇರಾಕ ಕುತ್ಕೊಳ್ಳಕ್ಕೆ ಏನಾಗಿ ಅಧಿಕಾರ ಇದೆ? ಏನ್ ಕಾರಣ ಸರ್? ಸರ್ ಎಲ್ಲಾ ರಾಜಕಾರಣಿಗಳು ಅವನ ಒಬ್ಬ ಶಾಸಕನಾಗಿ ಏಕವಚನದಲ್ಲಿ ಹೆಂಗ್ ಮಾತಾಡ್ತಾನೆ ಅಂದ್ರೆ, ಅವನ್ಗೆ ಆ ಶಾಸಕನಾಗಿ ಗೆಲ್ಸೋರಲ್ಲ ಜನಗಳು, ಅವ್ರಿಗೆ ಬುದ್ಧಿ ಇಲ್ಲ ಸರ್. ಜನಗಳಿಗೆ ಬುದ್ಧಿ ಇಲ್ಲ. ಮೇನ್ ಇಂಪಾರ್ಟೆಂಟ್ ಸರ್, ನಮ್ಮಲ್ಲಿ ಜನಗಳು ಬುದ್ಧಿ ಕಲಿಯೋ ತನಕ ಇವರು ಅವ್ರ ಮೇಲೆ ಎತ್ಕಡ್ತಾರೆ. ಸರ್ ಇವ್ ಹೇಳ್ತಾರೆ ಇವರು, ನೀವು ಮಾಡಿದಿರಿ ನಾವು ಮಾಡ್ತೀವಿ, ನಾವು ಮಾಡಿದೀವಿ ನೀವು ಮಾಡ್ತೀವಿ ಅಂತ ಅಂದ್ರೆ, ಅವ್ನ್ ಯಾವನ ಹೋಗ್ಬಿಟ್ಟು ಏನೋ ಕಸ ತಿಂತಾನೆ ಅನ್ಬಿಟ್ಟು ಇವನು ತಿಂತಾನೆ ಸರ್ ಅದು ಅಲ್ವಾ? ಅವ್ನ ಯಾವನ ಒಬ್ಬ ಹೋಗ್ಬಿಟ್ಟು ಕಸ ತಿಂತಾನೆ ಅಂದ್ರೆ ಇವ್ರು ಹೋಗಿ ಕಸ ತಿನ್ನಕಾಯ್ತದೆ ಸರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಾನವೀಯತೆ ಬೇಡವಾ ಸರ್? ಒಂದ್ ಜನ್ಮಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಜನಗಳು ನಮ್ಮನ್ನ ಈ ಸ್ಟೇಜಿಗೆ ಬಂದು ಕೂರ್ಸಿದ್ದಾರೆ, ನಾವು ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಜ್ಞಾನನೇ ಇಲ್ವಲ್ಲ ಸರ್ ಅವ್ರಿಗೆ? ನಿಜ ನಿಜ ನಿಜ. ಇವ್ರು ಏನೇ ಮಾಡ್ಕೊಳ್ಳಿ ಸರ್, ಅಮಾಯಕರನ್ನ ಯಾಕೆ ಇವರು ಬಲಿ ಕೊಡ್ಬೇಕು ಅಂತ. ಥ್ಯಾಂಕ್ ಯು ಬಸವರಾಜ್ ಅವರೇ, ನಮ್ಮ ಜೊತೆ ನೀವು ಮಾತಾಡಿದಕ್ಕೆ ಥ್ಯಾಂಕ್ ಯು. ಬಳ್ಳಾರಿಯಿಂದಲೇ ಈಗ ರವಿಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಬಳ್ಳಾರಿ ರಣ ಅಂತ ಕುದಿತಾ ಇದೆಯಂತಲ್ಲ ಸರ್, ಏನಾಯ್ತು ಸರ್ ಬಳ್ಳಾರಿಗೆ? ಅದೇ ಸರ್ ಗೊತ್ತಾಗ್ತಿಲ್ಲ. ಭರತ್ ರೆಡ್ಡಿ ಅವರು ಮಾಡ್ತಾ ಇದ್ರು ಪ್ರೋಗ್ರಾಮ್ ಏನೋ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್. ನೀವು ಬಳ್ಳಾರಿ ಅವರೇ, ರವಿಕುಮಾರ್ ಅವ್ರ, ನಂದೊಂದು ಪ್ರಾಥಮಿಕವಾದಂತ ಪ್ರಶ್ನೆ. ಇದರಲ್ಲಿ ಏನಾದ್ರೂ ಈ ಘಟನೆ ಹಿಂದೆ ಏನಾದ್ರೂ ಅಜೆಂಡಾ ಇತ್ತಾ, ಅಥವಾ ಈ ಘಟನೆ ಹಿಂದೆ ಏನಾದ್ರೂ ತಯಾರಿ ಇತ್ತಾ? ಹಿಂಗೇ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದ, ಅಥವಾ ಅಚಾನಕ್ ಆಗಿ ಆಗಿದ್ದ ಸರ್ ಇದು? ಇಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ. ಆಗ್ಲಿ ಅಚಾನಕ್ ಆಗಿದ್ದೆ ಅನ್ಸುತ್ತೆ ಸರ್ ಅದು. ಬಟ್ ನಾವು ನೋಡ್ತಾ ಇದ್ವಿ, ಬಿಹಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರ ಸಿನಿಮೀಯ ಘಟನೆಗಳು ನಡೀತಿದ್ದನ್ನು ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ. ಬಟ್ ಈ ತರ ಬಳ್ಳಾರಿಯಲ್ಲಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಕರೆಕ್ಟ್ ಕರೆಕ್ಟ್. ಇದು ಬ್ಯಾನರ್ ಕಟ್ಟಕ್ ಹೋಗಿ ಇದರ ಮಾಡ್ಕೊಂಡಿರೋದು ನಮ್ ಬಳ್ಳಾರಿಗೆ ಶೋಭೆ ತರಂತದ ಅಲ್ಲ ಸರ್ ಇದು. ಬಳ್ಳಾರಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂದ್ರೆ ಈ ಘಟನೆ. ಇದರಲ್ಲಿ ತಾವೊಬ್ರು ಸಾಮಾನ್ಯ ವ್ಯಕ್ತಿಯಾಗಿ ಜನಾರ್ದನ ರೆಡ್ಡಿ ಮಾಡಿರೋದು ಸರಿ ಇದೆಯೋ, ನಾರಾ ಭರತ್ ರೆಡ್ಡಿ ಮಾಡಿರೋದು ಸರಿ ಇದೆಯೋ? ಯಾರ ಪರವಾಗಿದ್ದೀರಿ ತಾವು? ಸರ್ ನಾವು ಯಾರ ಪರ ಅಲ್ಲ ಸರ್, ನಾವು ಜನಸಾಮಾನ್ಯರ ರೀತಿಯಲ್ಲಿ ನಾವು ಮಾತಾಡ್ತೀವಿ. ನಾವು ಈಗ ನಮ್ಮ ಬಳ್ಳಾರಿ ವಾತಾವರಣ ಬಂದ್ರೆ ಒಂಥರ ಭಯ ಭೀತಿ ಆಗ್ಬಿಟ್ಟೆ ಸರ್. ಈಗ ಬಳ್ಳಾರಿಗೆ ಎಷ್ಟೆಷ್ಟೋ ಜನ ಸ್ವತಂತ್ರ ಹೋರಾಟಗಾರರಿಂದ ಇಲ್ಲಿವರೆಗೆ ಈ ತರ ಯಾವತ್ತೂ ಆಗಿಲ್ಲ. ಬಂದೂಕ್ ಹಿಡ್ಕೋತಾರೆ, ಶೂಟ್ ಮಾಡ್ತಾರೆ, ಮಾರಕಾಸ್ತ್ರವನ್ನ ಜಳಪಿಸ್ತಾರೆ ಅಂತ ಹೇಳಿದ್ರೆ ಯಾರ ಭಯವೂ ಇಲ್ವಾ ರವಿಕುಮಾರ್ ಅವರೇ? ಭಯ ಭೀತಿ ಆಗ್ಬಿಟ್ಟ ಸರ್ ಫುಲ್, ಬಾಳ ಅಂದ್ರೆ ಬಾಳ ಭಯ. ಹೊರಗಡೆ ಅಡ್ಡಾಡ್ಬೇಕಂದ್ರೆ ಭಯ. ಇವ್ರು ಜನಾರ್ದನ್ ರೆಡ್ಡಿ ಕಡೆಯವರು, ಇವ್ರು ಬಿಜೆಪಿಯವರು, ಇವ್ರು ಕಾಂಗ್ರೆಸ್ ಅವರು. ಎಕಡೆ ನಾವು ಹೋದೆ ಸರ್ಕಲ್ಗಳಲ್ಲಿ ಜನ ಇರ್ತಾರೆ ಸರ್, ಸಂಜೆ ಆದ್ರೆ ಸಾಕು. ಪಾಪ ಅಮಾಯಕ ರಾಜಶೇಖರ್ ಕತೆ ಏನ್ ಸರ್ ಹಾಗಾದ್ರೆ? ಅವ್ರ ಫ್ಯಾಮಿಲಿ ಅವ್ರ ಕತೆ ಏನ್ ಸರ್? ನೋಡಿ ಸರ್, ನೋಡಿ ಇದು ಅಮಾಯಕರ ಬಲಿ ಆಗೋದು ರಾಜಕೀಯದಲ್ಲಿ ಹೋಗಿದಾರಾಗ.
ಅವ್ರು ಯಾರ ಕಡೆ ಸಪೋರ್ಟ್ ಅಂತ ಹೋಗ್ತಾರೆ ಅವರೇ ಕೈಗೆ ಬರಲ್ಲ. ಯಾರು ರಾಜಕೀಯದಲ್ಲಿ ಅಭ್ಯರ್ಥಿಗಳು ಹೋಗಲ್ಲ, ಜನರೇ ಸಾಯಿಸ್ತಾರೆ ಯಾವಾಗ್ಲೂ. ಭರತ್ ರೆಡ್ಡಿಗಾದ್ರೂ ಒಂದು ಸ್ವಲ್ಪ ತಾಳ್ಮೆ ಬೇಡವಾ? ಅಥವಾ ಹಂಗೆಲ್ಲ ಮಾತಾಡೋದು ಎಷ್ಟು ಸರಿ? ಒಬ್ರು ಶಾಸಕರಾಗಿ ಆತರ ಸ್ಟೇಟ್ಮೆಂಟ್ ಕೊಡ್ಲೇಬಾರ್ದು ಸರ್. ಅದು ಮೊದ್ಲೇ ಅವರು ಡೈರೆಕ್ಟ್ ಆಗಿ ಈ ತರ ಹೇಳಿದ್ರೆ ಜನರು ಇನ್ನೂ ವೈವಿಧ್ಯರಾಗ್ತಾರ. ಪ್ರವೋಕ್ ಮಾಡ್ದಂಗ ಆಗಲ್ವಾ ಸರ್? ಅದು ನಾನು ಬೆಂಕಿ ಹಚ್ತೀನಿ ಹಾಗೆ ಹೀಗೆ ಅಂತೇಳಿ ಹೇಳಿದಲ್ಲ, ಪ್ರವೋಕ್ ಮಾಡ್ದಂಗ ಆಗಿಲ್ವಾ ಜನರನ್ನ? ಅದೇ ಸರ್, ಮೊದ್ಲಿಂದ ಗೊತ್ತಿದ್ದೆ ಹಾಗೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಮೊದ್ಲಿಂದ ರಾಜಕಾರಣದಲ್ಲಿದ್ದಾರೆ. ಅವ್ರು ಹೆಂಗಿದಾರಂತ ಎಲ್ಲರಿಗೂ ಗೊತ್ತು ಬಳ್ಳಾರಿ ಜಿಲ್ಲೆಯಲ್ಲಿ. ಇದು ಬೇಕಾಗಿದ್ದಿಲ್ಲ ಸರ್. ಇದು ಹಿಂಗಾಗ್ಬಾರ್ದಿತ್ತು ಸರ್. ಇದು ನಮ್ಮ ಕರ್ನಾಟಕದಂತ ಕರ್ನಾಟಕಕ್ಕೆ ಶೋಭೆ ತರುವಂತದ್ದಲ್ಲ ಸರ್ ಇದು. ಹೌದು ಸರ್, ಹೌದು. ನಮ್ದು ಕರ್ನಾಟಕ ನಾಡು ಅಂದ್ರೆ ಒಂದು ಕರುಣೆ ಇರೋ ನಾಡು. ನಾವೊಂದು ಸ್ಟ್ಯಾಂಡರ್ಡ್ ಇರುವಂತ ರಾಜ್ಯ. ನಮ್ಮಲ್ಲೆಲ್ಲ ಹಿಂಗೆ ಗೂಂಡಾ ರಾಜ್ಯ ಆಗೋದಕ್ಕೆ ನಾವು ಬಿಡೋದು ಇಲ್ಲ, ಹಂಗಾಗ್ಲೂಬಾರ್ದು. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ನಮ್ ಜೊತೆ ಮಾತಾಡಿದಕ್ಕೆ. ರಾಯಚೂರಿನಿಂದ ಕರಿಬಸಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಕರಿಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ರಾಯಚೂರಿನಲ್ಲಿದ್ದೀರಿ, ಬಳ್ಳಾರಿಯಲ್ಲಿ ನಡೀತಿರೋದೆಲ್ಲ ತಾವು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಏನ್ ಅನಿಸ್ತು ಸರ್ ತಮ್ಗೆ ಇದನ್ನ ನೋಡಿದಾಗ? ಸರ್, ಇದು ಒಂದು ರಾಜಕೀಯ ವ್ಯಕ್ತಿಯಾಗಿ ತಾವು ಮಾಡಲ್ ಆಗ್ಬೇಕು ಬೇರೆಯವರಿಗೆ. ತಾವೇ ಇದೇ ತರ ಮಾಡಿದ್ರೆ ಉಳಿದವರ ಗತಿ ಏನು ಅಂತ ಕೇಳ್ತಾ ಇದ್ದೀವಿ. ಓಟ್ ಹಾಕಿದವ್ರ ಹಣೆ ಬರ ಏನು ಅಂತ ಕೇಳ್ತಾ ಇದ್ದೀವಿ. ಜೊತೆಗಿರೋರನ್ನೇ ಬಲಿ ಕೊಟ್ರೆ ಹೆಂಗ? ಇನ್ನೊಂದು ಇದು ದ್ವೇಷ ಭಾಷಣ ಅಲ್ಲದೆ ಮತ್ತಿನ್ನೇನು ಸರ್ ಇದು ಅಲ್ವಾ? ಮನೆ ಸುಟ್ಟಾಕ್ತಿವಿ, ಬೇರೆ ಅವರು ನಮ್ಮ ಅಪೋಸಿಟ್ ಪಾರ್ಟಿ ಸುಟ್ಟಾಕ್ತಿವಿ ಅಂತ ಹೇಳಿದ್ರೆ ಇವರು ನಮ್ಮ ಖರ್ಗೆ ಸಾಹೇಬ್ರು ಹೇಳ್ತಾರೆ ಇವರು ಇದು ದ್ವೇಷ ಭಾಷಣ ಅಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ವ್ಯಾಖ್ಯಾನ ಏನಂತ ಕೇಳ್ರಿ ಸರ್ ಸ್ವಲ್ಪ ಅವ್ರ ಖರ್ಗೆ ಸಾಹೇಬ್ರಿಗೆ. ದ್ವೇಷ ಭಾಷಣ ಅಲ್ಲದೆ ಇದು ಮತ್ತಿನ್ನೇನು? ತಾವೊಬ್ಬ ಜನಪ್ರತಿನಿಧಿಯಾಗಿ ಇನ್ನೂ ಬೇಕಾದಷ್ಟು ಇನ್ನೂ ಮುಂದುವರಿಯೋದು ಬೇಕಾದಷ್ಟಿದೆ. ಇವರು ಮನೆ ಸುಟ್ಟಾಕ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಇದೇ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಬಳ್ಳಾರಿಗೆ ಬಂದಿದ್ರು, ಇದೇ ತರ ಮಾಡಿದ್ರು. ಹಾಗಾದ್ರೆ ಇದ್ರ ಅರ್ಥ ಏನು? ಅಲ್ಲ, ಹಿಂಗಾದ್ರೆ ಹೇಗೆ ಮುಂದೇನು? ಸಾಮಾನ್ಯ ಜನರು ಸತ್ತು ಹೋಗ್ತಾರೆ ಇವ್ರ ಕಾಲಾಗ. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿ ತಾವು ಆರಾಮ್ ಬೆಂಗಳೂರಲ್ಲಿ ಇರ್ತಾರೆ, ಎದುರು ಬೆದ್ರು ಕುಂತ್ಕೊಂಡು ಏನಾದ್ರು ಮಾತಾಡ್ತಾರೆ, ಪಾರ್ಟಿ ಮಾಡ್ತಾರ. ಇಲ್ಲಿ ಸಾಮಾನ್ಯ ಜನರಿಗೆ ಇವರು ಬಹಳ ಕಷ್ಟ ಕೊಡ್ತಾರ್ರಿ ಇವರು. ಕಾನೂನಿನ ಬಗ್ಗೆ ಭಯ ಭಕ್ತಿ ಬೇಡವಾ ಸರ್ ಇವರಿಗೆ? ಸರ್, ಅವ್ರಿಗೆ ಏನು ಆಗಲ್ಲ ಸರ್. ಭಯ ಭಕ್ತಿ ಕಾನೂನು ತಾವೇ ಮಾಡೋರು, ತಮ್ಮ ಕೈಗೆ ಇದೆ. ಇವ್ ಖರ್ಗೆ ಸಾಹೇಬ್ರು ಹೇಳ್ತಾರೆ ಇದು ದ್ವೇಷ ಭಾಷಣ ಅಲ್ಲ, ಸರಿಯಾಗಿ ಓದಿಕೊಳ್ಳೋನು ವಿರೋಧ ಪಕ್ಷದವ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ದ್ವೇಷ ಭಾಷಣ ಅಂತ ಮತ್ತಿನ್ನೇನ್ ಸರ್ ಇದು? ಮನೆ ಸುಟ್ಟಾಕ್ತೀನಿ, ಜನರದಲ್ಲಿ ಸುಟ್ಟಾಕ್ತೀನಿ ಅಂತ ಹೇಳಿದ್ರೆ ಏನಿದೆ ಅರ್ಥ? ದೇಶ ಭಾಷಣ ಹೌದಾ ಅಲ್ಲ ಇದು? ಕರೆಕ್ಟ್. ಹಿಂಗಾಗ್ಬಾರ್ದು ಇವಾಗಿತ್ತು. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದ್ದಕ್ಕೆ. ಮಂಡ್ಯದಿಂದ ಮಾದೇವ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಮಾದೇವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾದೇವ್ ಅವರೇ, ಇದೆಲ್ಲ ನೋಡಿದಾಗ ಗೂಂಡಾ ರಾಜ್ಯ ಆಗೋಯ್ತಾ ಕರ್ನಾಟಕ ಅಂತ ಹೇಳಿ ಅನ್ಸುತ್ತೆ ಸರ್? ಹೌದು ಸರ್, ಹೌದು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳು ಒಬ್ರು ಸರಿ ಇಲ್ಲ. ಒಂದು ಇಲ್ಲಿ ಈ ತರ ಗುಂಡನ್ನ ಚಲಾಯಿಸ್ತಾ ಇದಾರೆ ಜನಗಳ ಮಧ್ಯ ಅಂದ್ರೆ ಇವ್ರಿಗೆಲ್ಲ ಗನ್ ಲೈಸೆನ್ಸ್ ಯಾವ ರೀತಿ ಬಂತು, ಯಾವ ರೀತಿ ಕೊಟ್ಟರು, ಅದೆಲ್ಲ ತನಿಖೆ ಫಸ್ಟ್ ಮಾಡಲ್ಲ ಇವರು. ಆಮೇಲೆ ಒಂದು ನೋಡಿ ಈ ತರ ಆದಾಗ ನೋಡಿ ಬಾಂಗ್ಲಾದೇಶದಲ್ಲಿ ಯಾವ ತರ ನಡೀತು, ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಮತ್ತೆ ಆಳು ಮುಳು ನಡೀತಾ ಇದೆಯಲ್ಲ, ಅದನ್ನ ಇಲ್ಲಿ ಊಹೆ ಮಾಡ್ಕೊಳಕ್ಕೂ ನಾವು ಇದ್ ಮಾಡಕ್ ಆಗಲ್ಲ. ನಮ್ ಕರ್ನಾಟಕದಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ಅಲ್ವಾ ಸರ್? ಇವರೆಲ್ಲ ಏನಪ್ಪಾ ಅಂದ್ರೆ ಯಾರು ಪ್ರಾಮಾಣಿಕವಾಗಿಲ್ಲ. ಆದ್ರೂ ಬಟ್ ಇವರು ಈ ತರ ಮಾಡ್ಕೊಳ್ಳೋದು ತಪ್ಪಲ್ವಾ ಸರ್? ಹೌದು. ಬೇರೆ ರಾಜ್ಯದವ್ರು ನಮ್ಮನ್ನ ನೋಡ್ಕೊಂಡು ನಗಾಡಲ್ವಾ ಸರ್? ಯಾರೋ MLA ಅಂತೆ, ಇನ್ನೊಬ್ಬ MLA ಅಂತೆ ಫೈರಿಂಗ್ ಮಾಡ್ಕೊಂಡ್ರಂತೆ, ಜೊತೆಗಿದ್ದವರು ಡೆತ್ ಆದ್ರಂತ ಹೇಳಿ ಹೇಳಿದಾಗ ಬೇರೆಯವ್ರು ನಮ್ಮನ್ನ ನೋಡ್ಕೊಂಡು ನಗಾಡಲ್ವಾ ಸರ್? ಈಗ ಅಲ್ಲಿ ಬಂದಿರುವಂತ ಜನಗಳು ಅವ್ರ ಫ್ಯಾಮಿಲಿ ಇರ್ತದೆ, ಕುಟುಂಬ ಇರ್ತದೆ, ಯಾವನಾರು ಒಬ್ಬ ಸತ್ರೆ ಅವ್ರ ಪರಿಹಾರ ಏನು ಅಂತ ನೋಡಲ್ಲ ಇವರು. ಜನಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ರಾಜ್ಯದಲ್ಲಿ. ಬರೀ ಇವ್ರದೇ ಸಮಸ್ಯೆಗಳು ಎತ್ಕೊಂಡು ದಿನ ಬರೀ ಇದನ್ನೇ ಮಾಡ್ಕೊಂಡು ಹೋದ್ರೆ ಜನಗಳ ಬಗ್ಗೆ ಯಾವ ತಲೆ ಕೆಡಿಸ್ಕೊತಾರೆ ಇವ್ರು? ನಿಜ ನಿಜ ನಿಜ. ಸಾರ್ವಜನಿಕರಲ್ಲಿ ಪ್ರತಿಯೊಂದಕ್ಕೂ ಪರದಾಡ್ತಾ ಇದಾರೆ ಇವತ್ತು. ಇವ್ರೇನೋ ಇವ್ರು ಗೆಲ್ಲಕ್ಕೋಸ್ಕರ ಏನೇನೋ ಮಾಡ್ಕೊಂಡು ರಾಜಕಾರಣಿಗಳು ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಒಟ್ನಲ್ಲಿ ಇವ್ರು ಗುಂಡ್ಗಳನ್ನ ಈ ತರ ಹಾಕ್ಸ್ಕೊಂಡ್ರೆ ನಾಳೆ ದಿನ ಜನಗಳಿಗೆ ನಂಬಿಕೆ ಹೆಂಗ್ ಬರ್ಬೇಕು ಇವ್ರ ಮೇಲೆ? ಮಾಡ್ತಾರದಲ್ಲ ತಪ್ಪು. ಇದನ್ನೆಲ್ಲ ಇನ್ಕ್ವೈರಿ ಮಾಡಿ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು ಫಸ್ಟ್. ಅಲ್ಲ, ಒಬ್ಬ ಶಾಸಕನಿಗೆ ತಾನು ಏನ್ ಮಾತಾಡ್ತಿದ್ದೀನಿ, ತಾನು ಮಾತಾಡೋದ್ರಿಂದ ಅದ್ ಏನ್ ಪರಿಣಾಮ ಬೀರಬಹುದು, ಅದು ಸಮಾಜದ ಸ್ವಾಸ್ಥ್ಯವನ್ನು ಹೇಗ್ ಹಾಳು ಮಾಡಬಹುದು, ಜನರನ್ನ ಹೇಗ್ ಪ್ರವೋಕ್ ಮಾಡಬಹುದು, ಇದ್ರ ಒಂದು ಸಣ್ಣ ಸೂಕ್ಷ್ಮತೆ ಗೊತ್ತಾಗಲ್ವಾ ಸರ್? ಸರ್, ಈಗ ಒಂದ್ ನಿಮಿಷ ಅಲ್ಲಿ ನಡೆದಿರುವಂತ ಘಟನೆ ಒಂದು ಏರಿಯಾದಲ್ಲಿ
ಆದ್ರೆ ಇಡೀ ಜಿಲ್ಲೆ ಜನಕ್ಕೆ ಎಷ್ಟು ಭಯ ಬರಲ್ಲ ಅಲ್ವಾ ಸರ್? ಹೌದು ಹೌದು. ನಾಳೆ ದಿನ ಸರ್ಕಲ್ ಬರೋಕೆ ತರಕಾರಿ ತಗೊಳ್ಳೋರಾಗ್ಲಿ ಸಾರ್ವಜನಿಕರಾಗ್ಲಿ ಓಡಾಡ್ಬೇಕು ಅಂದ್ರೆ ಭಯ ಬೀಳ್ತಾರೆ. ತಡಿಯಪ್ಪ ನನ್ನ ಹಿಂಗಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಇವ್ರು ಯಾಕೆ ಎಚ್ಚರಿಸ್ಕೊಳ್ಳಲ್ಲ ಮುಂದಾಗಿ? ಇವರೆಲ್ಲ ಏನಕ್ಕೋಸ್ಕರ ಈ ತರ ಮಾಡ್ಕೋತಾರೆ? ಹೌದು ಹೌದು. ಉದ್ದೇಶ ಏನಾಗಿರ್ಬೋದು ಮಾದೇವರೇ? ಮಂಡ್ಯ ರಾಜಕಾರಣದ ಒಳತಳಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಬಳ್ಳಾರಿಯಲ್ಲಿ ಹಿಂಗ ಆಯ್ತಲ್ಲ, ಇದರ ಉದ್ದೇಶ, ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು ಅಂತೇಳಿ ತಾವು ಅನಲೈಸ್ ಮಾಡ್ತೀರಿ? ದಯವಿಟ್ಟು ಇದು ಕಾನೂನು ಪ್ರಕಾರ ತಗೊಂಡು ಇದಕ್ಕೆ ಸಮಾವೇಶ ಮಾಡಕ್ಕೂ ಮುಂಚೆನೆ, ಇಷ್ಟು ಜನ ಸೇರ್ಸಕ್ಕೂ ಮುಂಚೆನೆ ಇದಕ್ಕೆ ಪರ್ಮಿಷನ್ ತಗೊಂಡಿದ್ರ? ಅವರೆಲ್ಲ ಗನ್ಮೆನ್ಗಳೆಲ್ಲ ಬಂದಿದ್ದವರು ಸರ್ವಿಸ್ ಯಾರು ತಗೊಂಡಿದ್ದಾರೆ? ಮತ್ತೆ ಅವ್ರ ಲೈಸೆನ್ಸ್ ಏನಿದೆ ಚೆಕ್ ಮಾಡಿ ಇದಕ್ಕೆ ಕ್ರಮೇಣ ತಗೊಳ್ಳೇಬೇಕಿದ್ನ, ಇಲ್ಲಾಂದ್ರೆ ಆಗಲ್ಲ ಇದು. ಯಾಕಂದ್ರೆ ಈ ಒಂತವ್ ನಡೆದಿರೋದಲ್ಲ, ನಾಳೆ ಹಲ್ಲತ್ತದ ಬೆಂಕಿ ಇಲ್ಲಿ ಬಂದೇ ಬರುತ್ತೆ. ಹೌದಲ್ಲ ಸರ್? ಒಂದ್ ಜಿಲ್ಲೆ ನಡೀತು ಅಂತ ಸುಮ್ಮನಾಗೋದಲ್ಲ ಜನಗಳು. ಯಾಕಂದ್ರೆ ಇದನ್ನ ಹಿಂಗೆ ಬಿಡಬಾರ್ದು. ಇದು ಹಿಂಗೆ ಮದೇವರೇ, ಗೃಹ ಇಲಾಖೆ ವೈಫಲ್ಯ ಕಂಡಿದೆ ರಾಜ್ಯದಲ್ಲಿ ಅಂತೇಳಿ ಬಿಜೆಪಿ ಆರೋಪ ಮಾಡುತ್ತಲ್ಲ ಸರ್, ಇದು ಸತ್ಯನಾ? ಇದು ಸತ್ಯನಾ ಸರ್? ದೊಡ್ಡವ್ರನ್ನ ಬಿಟ್ಟು ಈ ಬಡವ್ರ ಬಗ್ಗೆ ರೋಡ್ ವ್ಯಾಪಾರಿಗಳನ್ನ ಹಿಡಿಯೋದು, ಮತ್ತೆ ಇದನ್ನ ಮಾಡೋದು, ಹೆಲ್ಮೆಟ್ ಇಲ್ದವ್ರು ಹಿಡಿಯೋದು, ಅದೆಲ್ಲ ಮಾಡ್ತಾರೆ. ದೊಡ್ಡವ್ರನ್ನ ತನಿಖೆಯನ್ನು ಮಾಡಲ್ಲ, ಏನು ಮಾಡಲ್ಲ, ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಇದು ಬಹಳ ತಪ್ಪಿದೆ ಸರ್. ನಮ್ಮ ಕಾನೂನು ಬಹಳ ವ್ಯವಸ್ಥೆ ಚೇಂಜ್ ಆಗಿದೆ ಇತ್ತೀಚೆಗೆ. ಕರೆಕ್ಟ್. ನೋಡೋಣ ಸರ್ ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಅಂತ ಹೇಳಿ ನೋಡೋಣ ಸರ್. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಚಿಕ್ಕಬಳ್ಳಾಪುರದಿಂದ ರಮೇಶ್ ಅನ್ನೋರು ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ರಮೇಶ್ ಅವರೇ, ತಾವು ಹೇಗ್ ನೋಡ್ತಾ ಇದ್ದೀರಿ ಬಳ್ಳಾರಿಯಲ್ಲಿ ನಡೆದಿರುವಂತ ಇದೆಲ್ಲ ಹೈಡ್ರಾಮಾಗಳನ್ನ? ಮೊದಲನೇದಾಗಿ ತಾವು ರಣ ಬಳ್ಳಾರಿ ಅಂತ ಇಟ್ಟಿದ್ದೀರಾ, ತುಂಬಾ ಗುಡ್ ಟೈಟ್ಲ್ ಇಟ್ಟಿದೆ ಸರ್. ಇದಕ್ಕೆ ತಮಗೆ ಧನ್ಯವಾದಗಳು. ನಿಜ, ತಾವು ಹಾಕಿರ್ತಕ್ಕಂಥ ಒಂದು ಟೈಟ್ಲಿಗೆ ಮೊದಲನೇದಾಗಿ ರಾಜ್ಯಕ್ಕೆ ಜನರ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಜನಪ್ರತಿನಿಧಿಗಳಿಗೆ ನಮ್ಮಿಂದ ಆಯ್ಕೆ ಆಗಿ ಹೋಗಿ ಒಳ್ಳೆ ಸಂಸ್ಕಾರ ಕಳಿಸ್ತಕ್ಕಂತ ಒಂದು ಸ್ಥಾನದಲ್ಲಿ ಕೂತ್ಕೊಂಡ್ಲಿ ಅಂತ ನಾವು ಆರಿಸಿ ಕಳಿಸ್ತೀವಿ ಸರ್. ಆದ್ರೆ ಅಲ್ಲಿ ಅವ್ರು ಕೂತ್ಕೊಂಡು ಜನಗಳಿಗೆ ಕಳಿಸ್ತಕ್ಕಂತ ಇಂಥ ಬುದ್ಧಿಗಳನ್ನ ಕಳಿಸಿದ್ರೆ ನಾಳೆ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತದೆ ಅನ್ನೋದು ಮುಖ್ಯವಾಗಿ ಈ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಹೌದು ಸರ್, ನಮ್ಮನ್ನ ಅಥವಾ ಜನಪ್ರತಿನಿಧಿಗಳನ್ನ ವೋಟ್ ಹಾಕಿ ಗೆಲ್ಸಿದ್ ಯಾಕೆ ಹೇಳಿ ಸರ್? ಈ ರೀತಿ ಗಲಾಟೆ ಮಾಡ್ಕೊಂಡು ಜೊತೆಗಿರೋರಿಗೆ ಫೈರಿಂಗ್ ಆಗಿ ನಮ್ಮವರೇ ಸತ್ತು ಹೋಗ್ಲಿ ಅಂತನಾ, ಅಥವಾ ನಮ್ಮವ್ರನ್ನ ಬಲಿ ಪಡಿಲಿ ಅಂತನಾ? ನಾವು ಯಾಕೆ ಹೇಳಿ ಒಬ್ರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್? ಮುಖ್ಯವಾಗಿ ಒಂದೇ ಒಂದು ಅರ್ಥ ಮಾಡಿ, ಜನಪ್ರತಿನಿಧಿ ಎಲ್ಲಾರ್ಗು ನಾನು ಹೇಳ್ತಕ್ಕಂತ ಒಂದು ವಿಚಾರ ಏನಂತಂದ್ರೆ, ಇಂಥವರನ್ನ ಅಥವಾ ಸಿನಿಮಾ ಆಕ್ಟ್ರೆಸ್ ಗಳನ್ನ ನೋಡಿ ಕಲಿತಕ್ಕಂತ ಒಂದು ಇದು ಇವತ್ತಿನ ಯುಪಿಲಿಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಆದ್ರೆ ಇಂಥವ್ರು ಇವರು ಇವತ್ತು ಗನ್ನಿನ ಒಂದು ಇದರಲ್ಲಿ ಡಮ್ ಅಂತ ಸೌಂಡ್ ಮಾಡ್ಕೊಂಡು ಇದು ಮಾಡಿದಾಗ ಆ ಮಕ್ಕಳ ಪರಿಸ್ಥಿತಿ, ಇವತ್ತು ನಮ್ಮ ನಾಯಕರೇ ಈ ತರ ಮಾಡ್ತಾ ಇದಾರೆ, ನಾಳೆ ನಮಗೇನು? ಇಂಥವನ್ನೆಲ್ಲ ಒತ್ತು ಬೂಟ್ ಕಾಲಲ್ಲಿ ಪೊಲೀಸರು ಒಳಗಡೆ ಹಾಕ್ಬೇಕಾಗಿತ್ತು ಸರ್. ಆ ಪೊಲೀಸ್ ಇಲಾಖೆ ವೈಫಲ್ಯ ಅಂತಕ್ಕಂಥದ್ದು ಏನಂತಂದ್ರೆ, ಇವಾಗ ಮುಖ್ಯವಾಗಿ ಇಂಥ ಘಟನೆ ಬೆಳಗ್ಗೆ ಬ್ಯಾನರ್ ಕಟ್ಟುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಗುಪ್ತ ಮಾಹಿತಿ ಇರುತ್ತೆ ಸರ್ ಪೊಲೀಸ್ ಇಲಾಖೆಯಲ್ಲಿ ಅಲ್ವಾ? ಅಟ್ಲೀಸ್ಟ್ ಅವರು ನೋಡಿ ಈ ತರ ಇದೆ ಅಂತ ಮೇಲಧಿಕಾರಿಗಳು ವರದಿ ಮಾಡಬೇಕಾಗಿತ್ತು. ರಾಜ್ಯದಲ್ಲಿ ಈ ಗುಪ್ತ ಇಲಾಖೆ ಪೋಸ್ಟ್ ಬಂದು ಸಿಎಂ ಹತ್ರ ಪರ್ಸನಲ್ ಆಗಿರುತ್ತೆ ಸರ್. ಅಂತ ಸಂದರ್ಭದಲ್ಲಿ ಸಿಎಂ ವರೆಗೂ ಮಾಹಿತಿ ಮುಟ್ಟಿಸ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿ ಎಸ್ಪಿ ಸಸ್ಪೆಂಡ್ ಮಾಡಿದ್ರಲ್ಲ ಸರ್. ಸರ್ ವೈಫಲ್ಯ ಅಂತೇಳಿ ತಮ್ಗೆ ಅನ್ಸುತ್ತಾ ಇದು? ಎಸ್ಪಿ ನ ಸಸ್ಪೆಂಡ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಎಸ್ಪಿ ಇಂದ ಕೆಳಗಡೆ ಒಬ್ಬ ಇಂಟು ಕೊಡ್ತಕ್ಕಂತ ಒಂದು ಪೊಲೀಸ್ ಪೇದೆ ಇರ್ತಾರೆ, PSI ಇರ್ತಾರೆ, CPI ಇರ್ತಾರೆ, DYSP ಇರ್ತಾರೆ, ಅದರ ಮೇಲೆ ಅಡಿಷನಲ್ ಎಸ್ಪಿ ಇರ್ತಾರೆ ಸರ್. ಇಷ್ಟು ಜನಗಳಿಗೂ ಪಾಪ ಮೊನ್ನೆ ತಾನೇ ಒಂದು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಅದ್ರ ಕನಿಕರ ಇರ್ಬೇಕಾಗಿತ್ತು. ಆದ್ರೂ ಯಾವುದೇ ಇದ್ರೂ ಇದು ರಣರಂಗ ಇದ್ದಂಗೆ. ನಾವು ಯುದ್ಧಕ್ಕೆ ಸೈನಿಕರು ಯಾವ ತರ ರೆಡಿ ಮಾಡಿ ಕಳಿಸ್ತೀವಿ, ಈ ಪೊಲೀಸ್ ಇಲಾಖೆಯಲ್ಲಿ ನಮ್ಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸರ್. ಆ ಜವಾಬ್ದಾರಿಯನ್ನ SP ಮರಿಬಾರ್ದಾಗಿತ್ತು. ಆದ್ರೆ ನಾವು ತಮ್ಮ ನ್ಯೂಸ್ ಚಾನೆಲ್ ನೋಡಿದ ವಿಚಾರದಲ್ಲಿ ಏನಂದ್ರೆ SP 8:30 ಬಂದ್ರು, ನೋಡಿ ಹೋದ್ರು ಅಂತ. ಅದು ಅಕ್ಷರಶಃ ತಪ್ಪು ಅಂತ ನನಗೂ ಅನಿಸುತ್ತೆ ಸರ್. ಆದ್ರೆ ನನಗೆ ಅಂತಲ್ಲ, ಎಲ್ಲ ಪಬ್ಲಿಕ್ 5,000 ಜನ ಸೇರಿದಾಗ ಪಾಪ ಪೊಲೀಸರಾದ್ರೂ ಏನ್ ಮಾಡ್ತಾರೆ ಸರ್? ಸರ್ ನನಗೆ ಒಂದೇ ಒಂದು ಕಳಕಳಿ ಏನಂತಂದ್ರೆ, ನಾನು ಅಲ್ಲಿ ಘಟನೆ ಆಗಿದ್ದಕ್ಕಂತ ಸಂದರ್ಭದಲ್ಲ ಸರ್, ಮುಂಚಿತವಾಗಿ ಗುಪ್ತ ಮಾಹಿತಿ ನಮ್ಮಲ್ಲಿ ಇದೆಯಲ್ಲ ಸರ್, ಆ ಗುಪ್ತ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದಾಗಿತ್ತು. ಇದು ಫೇಲ್ಯೂರ್ ಅಂತ ಅನ್ಸುತ್ತೆ ತಮಗೆ. ಥ್ಯಾಂಕ್ ಯು ರಮೇಶ್ ಅವರೇ, ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಹುಬ್ಬಳ್ಳಿಯಿಂದ ರಾಜೇಂದ್ರ ಅನ್ನೋರು ಕಾಲ್ ಮಾಡಿದ್ದಾರೆ. ರಾಜೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ರೀ ರಾಜೇಂದ್ರ ಅವರೇ, ಹೇಳಿ. ಹಿಂಗಾಗಬಾರ್ದಾಗಿತ್ತು ಬಳ್ಳಾರಿಯಲ್ಲಿ, ಆದ್ರೆ ಇದೆಲ್ಲ ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ? ಇದ್ರ ಹಿಂದೆ ಯಾರೋ ಒಬ್ರು ಉದ್ದೇಶ ಪೂರ್ವಕವಾಗಿ ಹಿಂಗ್ ಮಾಡಿದ್ರು, ಇದು ಅಚಾನಕ್ ಆಗಿದ್ದಲ್ಲ ಅಂತ ಹೇಳಿ ಏನಾದ್ರು ತಮ್ಗೆ ಅಭಿಪ್ರಾಯ ಇದೆಯಾ? ಏನ್ ಅನ್ಸುತ್ತೆ ನೋಡಿದಾಗ? ಇದು
ಅವರು ಪ್ರೀ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ. ಕಾಂಗ್ರೆಸ್ ಬಂದಾಗೆಲ್ಲ ಬರೇ ಇದೇ ಕರ್ನಾಟಕನ ಬಿಹಾರ ಗುಂಡಾಗಿರಿ ಟೈಪ್ ಶುರು ಮಾಡಿಬಿಡ್ತಾರೆ ಇವರು. ಯಾವ್ದೇ ಜನಕ್ಕೆ ಜನಹಿತಕ್ಕ ಇವ್ರು ಕಾಪಾಡೋರಲ್ಲ, ಇವರು ಬರೇ ದೇಶದ್ರೋಹಿಗಳಿಗೆ ಪ್ರೊಟೆಕ್ಷನ್ ಕೊಡೋರು ಇವರು. ಅವ್ರ ಕಡೆಯವರೇ ಒಬ್ರು ಡೆತ್ ಆದ್ರಲ್ಲ ಸರ್. ಈಗ ನೀವು ನಮಗೆ ಕಾಂಗ್ರೆಸ್ನವ್ರು ಪ್ರಿಪ್ಲಾನ್ ಮಾಡಿದ್ರು ಅನ್ನೋದಾದ್ರೆ ಅವ್ರ ಜೊತೆಗಿರೋನೆ ಅಣ್ಣ ಅಣ್ಣ ಅಂತ ಹೇಳಿ ಕರಿತಾ ಇದ್ದವನು ಎದೆಗೆ ಗುಂಡು ಬಿತ್ತಲ್ಲ ಸರ್. ಇಲ್ಲ, ಅದು ಏನಾಗಿದೆ ಆಕ್ಚುಲಿ ಅಂತಂದ್ರೆ ಅವರು ಅವ್ರ ಕಡೆಯವರಿಗೆ ಗುಂಡು ಹೊಡೆದು ಅದನ್ನ ಅಪಾದನ ಇವ್ರ ಮೇಲೆ ಹಾಕೋ ಸಲುವಾಗಿ ಬಲಿ ಕೊಟ್ಟಿದ್ದಾರೆ ಅವರ ಇದನ್ನ. ಅದನ್ನ ಅಪಾದನ ಇವ್ರ ಜನಾರ್ದನ್ ರೆಡ್ಡಿ ಮೇಲೆ ಹಾಕೋ ಸಲುವಾಗಿ ಮಾಡಿದ್ದಾರೆ. ಹಾಗೂ ಅದಲ್ಲದೆ ಜನಾರ್ದನ್ ರೆಡ್ಡಿಗೂ ಗುಂಡು ಹಾಕಕ್ ಹೋಗಿದ್ದಾರೆ. ಅದು ಯಾಕೆ ಮಿಸ್ ಫೈರ್ ಆಗಿ ಮಿಸ್ ಹೊಡೆದಿದೆ ಅಷ್ಟೇ. ಅವರು ಈ ಎಮ್ ಎಲ್ ಎದೇನು ಅಂತಂದ್ರೆ, ನಾವು ಈ ಎಮ್ ಎಲ್ ಎ ಬಹಳ ಯಂಗ್ಸ್ಟರ್ ಅದನ್ನ ಒಳ್ಳೆ ಕೆಲಸ ಮಾಡ್ತಾನ ಅಂತಂದ್ರೆ, ಗೌರ್ಮೆಂಟ್ ಇಂದಂತೂ ಒಂದ್ ಪೈಸಾ ಬಂದಿಲ್ಲ, ಆದ್ರೂ ಸುಮ್ಮನೆ ನಾ ಕೆಲಸ ಮಾಡೀನಿ ಅಂತ ಹೇಳ್ಸ್ಕೊಂಡ ದುಡ್ಡು ಬರ್ಲಾರ್ದ ಕೆಲಸ ಮಾಡ್ಲಾರ್ದ ದುಡ್ಡು ಕೆಲಸ ಹೆಂಗಾಗುತ್ತೆ? ಹೌದು ರಾಜೇಂದ್ರ ಅವರೇ, ಬೇರೆ ರಾಜ್ಯಗಳಲ್ಲಿ ನಾವು ಹಿಂಗಾಯ್ತು ಅಂತ ಹೇಳಿ ನೋಡ್ತಾ ಇದ್ವಿ. ಬಿಹಾರದಲ್ಲಿ ಹಿಂಗಾಯ್ತಂತೆ, ಹಾಗೆ ಉತ್ತರ ಪ್ರದೇಶದಲ್ಲಿ ಹಿಂಗಾಯ್ತಂತೆ, ಹರಿಯಾಣದಲ್ಲಿ ಹಿಂಗಾಯ್ತಂತೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದ್ರೆ ನಮ್ ಪಕ್ಕದ ಜಿಲ್ಲೆ ಬಳ್ಳಾರಿಯಲ್ಲೇ ಹಿಂಗಾಯ್ತಲ್ಲ ಸರ್. ಹೌದ್ರಿ, ಅಲ್ಲ ಬಾಂಗ್ಲಾದೇಶದಲ್ಲಿ ಆದಂಗ ಇಲ್ಲಿ ನಮ್ ಕರ್ನಾಟಕದಾಗ ಆಕತೈತಿ. ಈ ಕರ್ನಾಟಕನೇ ಬಾಂಗ್ಲಾ ಮಾಡಕ್ ಹೊಂಟಾರಿ ಇವರು, ಬಾಂಗ್ಲಾದೇಶ ಮಾಡಕ. ಕರೆಕ್ಟ್. ರಾಜೇಂದ್ರ ಅವರೇ, ಥ್ಯಾಂಕ್ ಯು ನಮ್ ಜೊತೆಲಿ ತಾವು